ಹಲೋ ನಮಸ್ಕಾರ. ಪ್ಯಾನ್ ಇಂಡಿಯಾ ಅಲ್ಲ, ಪ್ಯಾನ್ ವರ್ಲ್ಡ್ ಮಟ್ಟದಲ್ಲೇ ರಿಲೀಸ್ ಆಗ್ತಾ ಇದೆ ಧ್ರುವ ಸರ್ಜಾ ಅವರ ಮಾರ್ಟಿನ್ ಎನ್ನುವ ಸಿನಿಮಾ. ಹಾಗೆ ಲೋಕೇಶ್ ಕನಗರಾಜನ್, ರಜನಿಕಾಂತ್, ಕೂಲಿ ಸಿನಿಮಾದಲ್ಲಿ ದುನಿಯಾ ವಿಜಯ್ ಅಪ್ಡೇಟ್ ಮುಂತಾದ ಇಂದಿನ ಹಲವಾರು ಸಿನಿಮಾ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವ. ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋವನ್ನು ಶುರು ಮಾಡುವ. ಹೊಸದಾಗಿ ಕಿಚ್ಚ ಸುದೀಪ್ ಅವರ ಹೆಬ್ಬುಲಿ ಎನ್ನುವ ಸಿನಿಮಾವು ಈ ಬರುವ ಶುಕ್ರವಾರ ರಿಲೀಸ್ ಆಗ್ತಾ ಇದೆ. ಒಂದೊಳ್ಳೆ ಸ್ಕ್ರೀನ್ ಕೋಟ್ನಲ್ಲಿ ಸಿನಿಮಾವು ಕರ್ನಾಟಕದಾದ್ಯಂತ ರಿಲೀಸ್ ಆಗ್ತಾ ಇದೆ. ಇನ್ನು ಲಿಖಿತ್ ಶೆಟ್ಟಿ ಪ್ರಮುಖ ಪಾತ್ರದಲ್ಲಿ ನಟಿಸಿ ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇರುವ ಚಿತ್ರವಾಗಿದೆ ಫುಲ್ ಮೀಲ್ಸ್ ಎನ್ನುವ ಸಿನಿಮಾವು ಈ ವರ್ಷವೇ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದ್ದು, ಚಿತ್ರದ ಚಿತ್ರೀಕರಣವನ್ನು ಇದೀಗ ಮುಕ್ತಾಯಗೊಳಿಸಿದ್ದಾರೆ. ಕೆಲವೇ ದಿನಗಳಲ್ಲಿ ಸಿನಿಮಾದ ರಿಲೀಸ್ ಡೇಟ್ ಅಪ್ಡೇಟ್ನೊಂದಿಗೆ ಸಿನಿಮಾ ತಂಡವು ಬರ್ತಾ ಇದ್ದಾರೆ. ಕಲ್ಕಿ ಎನ್ನುವ ಸಿನಿಮಾ ಅತಿ ದೊಡ್ಡ ಸಕ್ಸಸ್ ಕಾಣ್ತಾ ಇರುವ ಬೆನ್ನಲ್ಲೇ ಮುಂದಕ್ಕೆ ಬರ್ತಾ ಇರುವ ಪ್ರಭಾಸ್ ಅವರ ರಾಜಾ ಸಾಬ್ ಎನ್ನುವ ಸಿನಿಮಾದ ಗ್ಲಿಮ್ಸ್ ವಿಡಿಯೋ ಕೂಡ ಒಂದೊಳ್ಳೆಯ ನಿರೀಕ್ಷೆಯನ್ನೇ ಪಡೆದುಕೊಂಡಿದೆ. ಟಾಕ್ಸಿಕ್ ಎನ್ನುವ ಸಿನಿಮಾವು ರಿಲೀಸ್ ಆಗಬೇಕಾಗಿದ್ದ ಡೇಟ್ ಏಪ್ರಿಲ್ 10ಕ್ಕೆ ರಾಜಾ ಸಾಬ್ ಎನ್ನುವ ಸಿನಿಮಾವು ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದ್ದು, ಇದೀಗ ಈ ಸಿನಿಮಾ ಆದ ಬಳಿಕ ಪ್ರಭಾಸ್ ಅವರ ಮುಂದೆ ಬರ್ತಾ ಇರುವ ಚಿತ್ರವಾಗಿದೆ ಸಲಾರ್ ಸಿನಿಮಾದ ಎರಡನೇ ಭಾಗ. ಆದರೆ ಸಲಾರ್ ಸಿನಿಮಾದ ಎರಡನೇ ಭಾಗ ಬೇಗನೆ ಶೂಟಿಂಗ್ ಮುಕ್ತಾಯಗೊಳ್ತಾ ಇಲ್ಲ. ಆದರೆ ಸಿನಿಮಾದ ಮೊದಲ ಹಂತದ ಚಿತ್ರೀಕರಣ ಈ ಆಗಸ್ಟ್ ತಿಂಗಳ ಮೊದಲ ವಾರದಲ್ಲಿ ಆರಂಭವಾಗ್ತಾ ಇದೆ. ಮೊದಲ ವಾರದಲ್ಲಿ ಅಥವಾ ಎರಡನೇ ವಾರದಲ್ಲಿ. ಆ ಬಳಿಕ ಪ್ರಭಾಸ್ ಅವರು ಮುಂದೆ ಇತ್ತೀಚೆಗೆ ತೆಲುಗಿನಲ್ಲಿ ದೊಡ್ಡ ಸದ್ದನ್ನೇ ಮಾಡಿರುವ ಸೀತಾರಾಮನ್ ಸಿನಿಮಾವನ್ನು ನಿರ್ದೇಶನ ಮಾಡಿರುವ ಹನು ರಾಘವಪುಡಿ ಅವರೊಂದಿಗೆ ಸೇರಿಕೊಂಡು ಒಂದು ಸಿನಿಮಾವನ್ನು ಮಾಡ್ತಿದ್ದಾರೆ. ಸಿನಿಮಾವನ್ನು ಪುಷ್ಪ ಖ್ಯಾತಿಯ ಮೈತ್ರಿ ಮೂವಿ ಮೇಕರ್ಸ್ ಅವರು ನಿರ್ಮಾಣ ಮಾಡ್ತಾ ಇದ್ದು, ಸಿನಿಮಾದಲ್ಲಿ ಪಾಕಿಸ್ತಾನಿ ನಟಿ ಇಮಾನ್ ಇಸ್ಮಾಯಿಲ್ ಅಥವಾ ಮೃಣಾಲ್ ಠಾಕೂರ್ ನಾಯಕಿ ನಟಿಯಾಗಿ ಕಾಣಿಸಿಕೊಳ್ಳಲಿದ್ದಾರೆ. ಸಿನಿಮಾಕ್ಕೆ ಫೌಜಿ ಎನ್ನುವ ಟೈಟಲ್ ಅನ್ನು ಸಿನಿಮಾ ತಂಡವು ಇಡಲಿದ್ದಾರೆ. ಈ ಸಲಾರ್ ಹಾಗೆಯೇ ಫೌಜಿ ಎನ್ನುವ ಸಿನಿಮಾವನ್ನು ಪ್ಯಾರಲಲ್ ಆಗಿ ಶೂಟಿಂಗ್ ಮಾಡಿ ಪ್ರಭಾಸ್ ಅವರು ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ. ಆ ಬಳಿಕ ಎನಿಮಲ್ ಖ್ಯಾತಿಯ ನಿರ್ದೇಶಕ ಸಂದೀಪ್ ರೆಡ್ಡಿ ವಾಂಗ ಅವರ ಸ್ಪಿರಿಟ್ ಎನ್ನುವ ಸಿನಿಮಾದ ಚಿತ್ರೀಕರಣ ಕೂಡ ಆರಂಭಗೊಳ್ತಾ ಇದೆ. ಇನ್ನು ತಮಿಳು ನಟ ಧನುಷ್ ಅವರ ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗಿರುವ ಚಿತ್ರವಾಗಿದೆ ರಾಯನ್ ಎನ್ನುವ ಸಿನಿಮಾವು ಇದೀಗ ಥಿಯೇಟರ್ಗಳಲ್ಲಿ ದೊಡ್ಡ ಸದ್ದನ್ನೇ ಮಾಡಿದ್ದು, ನಿನ್ನೆ ಸೋಮವಾರವಾದರೂ ಕೂಡ ಚಿತ್ರವು ಕರ್ನಾಟಕದಲ್ಲಿ 70 ಲಕ್ಷದ ಸನಿಹ ಕಲೆಕ್ಷನ್ ಅನ್ನು ಮಾಡಿಕೊಂಡಿದೆ. ಅದು ಅಲ್ಲದೆ ವಿಶ್ವದಾದ್ಯಂತ ಬಾಕ್ಸ್ ಆಫೀಸಿನಿಂದ ಇದೀಗ ನಾಳೆ ಕಲೆಕ್ಷನ್ ಅನ್ನು ಸೇರಿಸಿ ಇದೀಗ 100 ಕೋಟಿ ಗಡಿಯನ್ನು ಕೂಡ ದಾಟ್ತಾ ಇದೆ. ಸಿನಿಮಾವು ಹೀಗೆ ಹೋಗ್ತಾ ಇದ್ರೆ 150-200 ಕೋಟಿ ಕಲೆಕ್ಷನ್ ಅನ್ನು ದಾಟುವುದಂತೂ ಬಹುತೇಕ ಪಕ್ಕ. ಹೊಸದಾಗಿ ರಿಲೀಸ್ ಆಗಿರುವ ಕನ್ನಡದಿಂದ ರಿಲೀಸ್ ಆಗಿರುವ ಫ್ಯಾಮಿಲಿ ಡ್ರಾಮಾ ಎನ್ನುವ ಸಿನಿಮಾಕ್ಕೆ ಥಿಯೇಟರ್ಗಳಿಂದ ಒಳ್ಳೆಯ ರೆಸ್ಪಾನ್ಸೇ ಕೇಳಿ ಬರ್ತಾ ಇದ್ದು, ಚಿತ್ರವು ಒಂದೊಳ್ಳೆ ಕಲೆಕ್ಷನ್ ಅನ್ನೇ ಇದೀಗ ಥಿಯೇಟರ್ಗಳಲ್ಲಿ 3 ದಿನಗಳಲ್ಲಿ ಮೊದಲ ವೀಕೆಂಡ್ನಲ್ಲಿ ಮಾಡಿಕೊಂಡಿದೆ. ಇನ್ನು ಮಲಯಾಳಂದ ಹೊಸದಾಗಿ ರಿಲೀಸ್ ಆಗಿದ್ದ ಲೆವೆಲ್ ಕ್ರಾಸ್ ಎನ್ನುವ ಸಿನಿಮಾಕ್ಕೆ ಒಳ್ಳೆಯ ರೆಸ್ಪಾನ್ಸ್ ಕೇಳಿ ಬರ್ತಾ ಇದ್ರೂ ಕೂಡ ಚಿತ್ರವು ಥಿಯೇಟರ್ಗಳಲ್ಲಿ ದೊಡ್ಡ ಗಳಿಕೆಯನ್ನು ಮಾಡಲು ಸಾಧ್ಯವಾಗ್ತಾ ಇಲ್ಲ. ಸಿನಿಮಾ ಇದುವರೆಗೂ ಮಾತ್ರ 1 ಕೋಟಿಯ ಸನಿಹ ಮಾತ್ರವೇ ಕಲೆಕ್ಷನ್ ಅನ್ನು ಮಾಡಿದ್ದು, ಕನ್ನಡ ವರ್ಷನ್ನಲ್ಲಿ ರಿಲೀಸ್ ಮಾಡ್ತೇವೆ ಅಂತ ಸಿನಿಮಾ ತಂಡವು ಕೆಲವೇ ಸ್ಕ್ರೀನ್ ಕೋಟ್ನಲ್ಲಿ ಮಾತ್ರವೇ ಸಿನಿಮಾದ ಕನ್ನಡ ಡಬ್ಡ್ ವರ್ಷನ್ ಅನ್ನು ರಿಲೀಸ್ ಮಾಡಿದ್ದಾರೆ. ದುನಿಯಾ ವಿಜಯ್ ಅಭಿನಯದ ಭೀಮಾ ಎನ್ನುವ ಸಿನಿಮಾವು ಆಗಸ್ಟ್ 9ಕ್ಕೆ ರಿಲೀಸ್ ಆಗ್ತಾ ಇದ್ದು, ಸಿನಿಮಾದ ಟ್ರೈಲರ್ ರಿಲೀಸ್ ಡೇಟ್ ಅಪ್ಡೇಟ್ ಇವತ್ತು ಬರಲಿದೆ ಎನ್ನುವ ಅಪ್ಡೇಟ್ ಅನ್ನು ಕೊಟ್ಟಿದ್ದೆ. ಇದೀಗ ಸಿನಿಮಾದ ಟ್ರೈಲರ್ ರಿಲೀಸ್ ಡೇಟ್ ಅನ್ನು ಅಧಿಕೃತವಾಗಿ ಚಿತ್ರತಂಡವು ಘೋಷಣೆ ಮಾಡಿದ್ದಾರೆ. ಈ ಬರುವ ಶನಿವಾರ ಆಗಸ್ಟ್ 3ಕ್ಕೆ ಈ ಸಿನಿಮಾದ ಒಫಿಷಿಯಲ್ ಟ್ರೈಲರ್ ರಿಲೀಸ್ ಆಗಲಿದೆ. ದುನಿಯಾ ವಿಜಯ್ ಅವರೇ ಈ ಸಿನಿಮಾವನ್ನು ನಿರ್ದೇಶನ ಕೂಡ ಮಾಡಿದ್ದಾರೆ. ಇನ್ನು ದುನಿಯಾ ವಿಜಯ್ ಅವರು ತಮಿಳು ನಟ ರಜನಿಕಾಂತ್ ಅವರ ಮುಂದೆ ಬರ್ತಾ ಇರುವ ಲೋಕೇಶ್ ಕನಗರಾಜನ್ ಅವರ ಕೂಲಿ ಎನ್ನುವ ಸಿನಿಮಾದಲ್ಲೊಂದು ಪ್ರಮುಖ ಪಾತ್ರದಲ್ಲಿ ನಟಿಸಲಿದ್ದಾರೆ ಎನ್ನುವ ಅಪ್ಡೇಟ್ ಅನ್ನು ಕಳೆದ ಕೆಲವು ತಿಂಗಳುಗಳ ಹಿಂದೆ ಕೊಟ್ಟಿದ್ದೆ. ಇದೀಗ ಈ ಸಿನಿಮಾದ ಚಿತ್ರೀಕರಣ ನಡೀತಾ ಇದ್ದು, ಸಿನಿಮಾದ 2ನೇ ಹಂತದ ಚಿತ್ರೀಕರಣ ಇದೀಗ ಆರಂಭಗೊಂಡಿದೆ. ಸಿನಿಮಾವು ಮುಂದಿನ ವರ್ಷ ರಿಲೀಸ್ ಆಗ್ತಾ ಇದೆ. ಇದೀಗ ಈ ಸಿನಿಮಾದಲ್ಲಿ ಒಂದು ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ಳಲು ಸಿನಿಮಾ ತಂಡವು ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ ಎನ್ನುವುದನ್ನು ದುನಿಯಾ ವಿಜಯ್ ಅವರೇ ತಿಳಿಸಿದ್ದಾರೆ. ಆದರೆ ಇದುವರೆಗೂ ಅಪ್ರೋಚ್ ಮಾಡಿಲ್ಲ. ಅಪ್ರೋಚ್ ಮಾಡಿದರೆ ಖಂಡಿತವಾಗಿಯೂ ರಜನಿಕಾಂತ್ ಲೋಕೇಶ್ ಕನಗರಾಜನ್ ಕೋಂಬೋದ ಕೂಲಿ ಎನ್ನುವ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಆ ಪಾತ್ರದಲ್ಲಿ ನಟಿಸುವುದಾಗಿ ಇದೀಗ ದುನಿಯಾ ವಿಜಯ್ ಅವರೇ ಸ್ವತಃ ಕನ್ಫರ್ಮ್ ಮಾಡಿದ್ದಾರೆ. ಅದರಿಂದಲೇ ದುನಿಯಾ ವಿಜಯ್ ಅವರ ಮೊದಲ ತಮಿಳು ಸಿನಿಮಾವಾಗಿ ಕಾಣಿಸಿಕೊಳ್ಳಲಿದೆ ಕೂಲಿ ಎನ್ನುವ ಸಿನಿಮಾ. ಈ ಕುರಿತು ಸಿನಿಮಾ ತಂಡದ ಕಡೆಯಿಂದ ಕನ್ಫರ್ಮ್ ಆಗಿರುವ ಅಪ್ಡೇಟ್ ನಮ್ಮ ಚಾನೆಲ್ನಲ್ಲಿ ಕೆಲವೇ ದಿನಗಳಲ್ಲಿ ಬರ್ತಾ ಇದೆ. ಅದಕ್ಕಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಕನ್ನಡದಿಂದ ಹೊಸದಾಗಿ ತಯಾರಾಗಿರುವ ಬಯಲು ಸೀಮೆ ಬಾಬು ಎನ್ನುವ ಸಿನಿಮಾವು ಕೆಲವೇ ದಿನಗಳಲ್ಲಿ ಇದೀಗ ನಮ್ಮ ಫ್ಲಿಕ್ಸ್ ಎನ್ನುವ OTT ಪ್ಲಾಟ್ಫಾರ್ಮ್ನಲ್ಲಿ ರಿಲೀಸ್ ಆಗಲಿದೆ. ಶಿವಣ್ಣನವರ ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗಲಿರುವ ಚಿತ್ರವಾಗಿದೆ ಭೈರತಿ ರಣಗಲ್ ಎನ್ನುವ ಸಿನಿಮಾ. ಸೆಪ್ಟೆಂಬರ್ ತಿಂಗಳಿನಲ್ಲಿ ಚಿತ್ರವು ರಿಲೀಸ್ ಆಗ್ತಾ ಇದ್ದು, ಇದೀಗ ಸಿನಿಮಾ ತಂಡವು ಸಿನಿಮಾದ ಹಲವಾರು ಸ್ಟಿಲ್ಗಳನ್ನು ಬ್ಯಾಕ್ ಟು ಬ್ಯಾಕ್ ರಿಲೀಸ್ ಮಾಡ್ತಿದ್ದಾರೆ. ಸಿನಿಮಾದ ರಿಲೀಸ್ ಡೇಟ್ನೊಂದಿಗೆ ಚಿತ್ರತಂಡವು ಕೆಲವೇ ದಿನಗಳಲ್ಲಿ ಇದೀಗ ಬರ್ತಿದ್ದಾರೆ. ಸಿನಿಮಾದ ಚಿತ್ರೀಕರಣ ಕೂಡ ಈಗಾಗಲೇ ಮುಕ್ತಾಯಗೊಂಡಿದೆ. ಧ್ರುವ ಸರ್ಜಾ ಅವರ ಪೊಗರು ಎನ್ನುವ ಚಿತ್ರ ಥಿಯೇಟರ್ಗೆ ರಿಲೀಸ್ ಆದ ಬಳಿಕ ಹೊಸದಾಗಿ ರಿಲೀಸ್ ಆಗಲಿರುವ ಚಿತ್ರವಾಗಿದೆ ಮಾರ್ಟಿನ್ ಎನ್ನುವ ಸಿನಿಮಾ. AP ಅರ್ಜುನ್ ಅವರು ಈ ಸಿನಿಮಾವನ್ನು ನಿರ್ದೇಶನ ಮಾಡಿದ್ದು, ಧ್ರುವ ಸರ್ಜಾ ಅವರ ಒಂದು ಸಿನಿಮಾ ಆದ ಬಳಿಕ ಮತ್ತೊಂದು ಸಿನಿಮಾ ಬರಲು ಕನಿಷ್ಠ ಅಂದರೆ 2-3 ವರ್ಷಗಳು ಬೇಕು. ಆದರೆ ಈ ಬಾರಿ ಧ್ರುವ ಸರ್ಜಾ ಅವರ ಮಾರ್ಟಿನ್ KD ಎನ್ನುವ ಸಿನಿಮಾವು 2 ತಿಂಗಳ ಗ್ಯಾಪ್ನಲ್ಲಿ ಮಾತ್ರವೇ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದೆ. ಇದೀಗ ಮಾರ್ಟಿನ್ ಎನ್ನುವ ಚಿತ್ರವು ಥಿಯೇಟರ್ಗೆ ರಿಲೀಸ್ ಆಗಲು ಸಜ್ಜುಗೊಳ್ತಾ ಇದ್ದು, ಈ ಹಿಂದೆ ಹೇಳಿದಂತೆ ಸಿನಿಮಾದ ಒಫಿಷಿಯಲ್ ಟ್ರೈಲರ್ ಅನ್ನು ಸಿನಿಮಾ ತಂಡವು ಆಗಸ್ಟ್ 15ಕ್ಕೆ ಯೂಟ್ಯೂಬ್ನಲ್ಲಿ ರಿಲೀಸ್ ಮಾಡ್ತಿದ್ದಾರೆ. ಆಗಸ್ಟ್ 4ಕ್ಕೆ ಸಿನಿಮಾ ವೀರೇಶ್ ಸಿನಿಮಾಸ್ ಥಿಯೇಟರ್ನಲ್ಲಿ ಸ್ಟ್ರೀಮಿಂಗ್ ಕೂಡ ನಡೆಸ್ತಾ ಇದ್ದಾರೆ. ಸಿನಿಮಾದ ಟ್ರೈಲರ್ ರಿಲೀಸ್ ಆಗುವ ವೇಳೆಗೆ 12ಕ್ಕಿಂತಲೂ ಅಧಿಕ ಭಾಷೆಯಲ್ಲಿ ರಿಲೀಸ್ ಆಗ್ತಾ ಇದೆ.
ಯಾಕೆಂದರೆ ಸಿನಿಮಾ ತಂಡವು ಸಿನಿಮಾವನ್ನು ಒಂದು ಪ್ಯಾನ್ ವರ್ಲ್ಡ್ ರಿಲೀಸ್ಗೆ ಇದೀಗ ತಯಾರಿಯನ್ನು ನಡೆಸಿದ್ದು, ಅದಕ್ಕಾಗಿ ಇಂಟರ್ನ್ಯಾಷನಲ್ ಪ್ರೆಸ್ ಮೀಟ್ ಅನ್ನು ಆಗಸ್ಟ್ 5ಕ್ಕೆ ಕರೆದಿದ್ದಾರೆ. ಅದು ಅಲ್ಲದೆ ಚಿತ್ರವು ಥಿಯೇಟರ್ಗೆ ರಿಲೀಸ್ ಆಗುವ ವೇಳೆಗೆ ಭಾರತದ 6 ಭಾಷೆಗಳನ್ನು ಸೇರಿಸಿ ವಿಶ್ವದಾದ್ಯಂತ 13ಕ್ಕಿಂತಲೂ ಅಧಿಕ ಭಾಷೆಯಲ್ಲಿ ರಿಲೀಸ್ ಮಾಡಲು ಸದ್ಯಕ್ಕೆ ಚಿತ್ರತಂಡವು ಪ್ಲಾನ್ ಅನ್ನು ಮಾಡಿಕೊಂಡಿದ್ದು, ಸಿನಿಮಾದ ಒಫಿಷಿಯಲ್ ಟ್ರೈಲರ್ ರಿಲೀಸ್ ಆದ ಬಳಿಕ ಇವರ ಈ ಪ್ಯಾನ್ ವರ್ಲ್ಡ್ ಮಟ್ಟದಲ್ಲಿ ಸಕ್ಸಸ್ ಆಗುತ್ತಾ ಎನ್ನುವುದು ನಮಗೆ ಕನ್ಫರ್ಮ್ ಮಾಡಿಕೊಳ್ಬಹುದು. ಧ್ರುವ ಸರ್ಜಾ ಅವರ ಈ ಸಿನಿಮಾಕ್ಕೆ 100 ಕೋಟಿಯ ಸನಿಹ ಬಜೆಟ್ ಕೂಡ ಇದೆ. ತಮಿಳು ನಟ ಕಮಲ್ ಹಾಸನ್ ಅಭಿನಯದ ಇಂಡಿಯನ್ ಸಿನಿಮಾದ 2ನೇ ಭಾಗ ಥಿಯೇಟರ್ಗಳಲ್ಲಿ ದೊಡ್ಡ ಸೋಲನ್ನೇ ಕಂಡ ಬಳಿಕ ಅವರ ಈ ಸಿನಿಮಾವು ಈ ಬರುವ ಆಗಸ್ಟ್ 15ಕ್ಕೆ OTT ರಿಲೀಸ್ ಆಗುವುದಂತೂ ಬಹುತೇಕ ಪಕ್ಕ ಆಗಿದೆ. ಈ ಚಿತ್ರ ಆದ ಬಳಿಕ ಅವರ ಮುಂದೆ ಇಂಡಿಯನ್ ಸಿನಿಮಾದ 3ನೇ ಭಾಗ ಮುಂದಿನ ವರ್ಷ ಜನವರಿ ತಿಂಗಳಿನಲ್ಲಿ ಅಥವಾ ಸಮ್ಮರ್ ಪ್ರಯುಕ್ತ ಥಿಯೇಟರ್ಗಳಲ್ಲಿ ರಿಲೀಸ್ ಆಗ್ತಾ ಇದೆ. ಇದೀಗ ಈ ಸಿನಿಮಾ ಆದ ಬಳಿಕ ಕಮಲ್ ಹಾಸನ್ ಅವರ ಮುಂದೆ ಬರ್ತಾ ಇರುವ ಚಿತ್ರವಾಗಿದೆ ಮಣಿರತ್ನಂ ನಿರ್ದೇಶನದ ಥಗ್ ಲೈಫ್ ಎನ್ನುವ ಸಿನಿಮಾ. ಈ ಚಿತ್ರವನ್ನು ಪಕ್ಕಾ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಇದೀಗ ತಯಾರು ಮಾಡ್ತಾ ಇದ್ದು, ಸದ್ಯಕ್ಕೆ ಈ ಸಿನಿಮಾವು ಇಂಡಿಯನ್ ಸಿನಿಮಾದ 3ನೇ ಭಾಗಕ್ಕಿಂತ ಮೊದಲು ಬರುವ ಚಾನ್ಸಸ್ ಇದೆ ಎನ್ನುವ ಮಾಹಿತಿ ಕೇಳಿಬಂದಿದೆ. ಸಿನಿಮಾ ತಂಡವು ಸಿನಿಮಾವನ್ನು ಈ ವರ್ಷದ ಕ್ರಿಸ್ಮಸ್ ಅಥವಾ 2025ರ ಜನವರಿ ತಿಂಗಳಿನಲ್ಲಿ ರಿಲೀಸ್ ಮಾಡಲು ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ. ಸಿನಿಮಾ ತಂಡವು ಇಂಡಿಯನ್ ಸಿನಿಮಾದ 3ನೇ ಭಾಗದೊಂದಿಗೆ ಅಡ್ಜಸ್ಟ್ ಮಾಡಿ ಥಗ್ ಲೈಫ್ ಎನ್ನುವ ಸಿನಿಮಾವನ್ನು ರಿಲೀಸ್ ಮಾಡ್ತಿದ್ದಾರೆ. ಸಿನಿಮಾದ ಡಬ್ಬಿಂಗ್ ಕೆಲಸಗಳು ಇದೀಗ ನಡೀತಾ ಇದ್ದು, ಚಿತ್ರದ ಚಿತ್ರೀಕರಣ ಕೂಡ ಇದೀಗ ನಡೀತಾ ಇದೆ. ಸಿನಿಮಾದಲ್ಲಿ ಸಿಂಬು ಪ್ರಮುಖ ಪಾತ್ರದಲ್ಲೂ ಕೂಡ ಕಾಣಿಸಿಕೊಳ್ತಿದ್ದಾರೆ. ಹೊಸದಾಗಿ ಹಾಲಿವುಡ್ನಿಂದ ರಿಲೀಸ್ ಆಗಿರುವ ಡೆಡ್ಪೂಲ್ ಸಿನಿಮಾದ 3ನೇ ಭಾಗ ಇದೀಗ ದಾಖಲೆ ಕಲೆಕ್ಷನ್ ಮಾಡ್ತಾ ಇದ್ದು, ವಿಶ್ವದಾದ್ಯಂತ ಬಾಕ್ಸ್ ಆಫೀಸ್ನಿಂದ 5,000 ಕೋಟಿ ಗಡಿಯತ್ತ ಈ ಸಿನಿಮಾವು ಇದೀಗ ಕಲೆಕ್ಷನ್ ಅನ್ನು ಮಾಡಿದೆ. ಇದೀಗ ಚಿತ್ರವು ರಿಲೀಸ್ ಆದ ಮೊದಲ 4 ದಿನಗಳಲ್ಲಿ ಭಾರತೀಯ ಬಾಕ್ಸ್ ಆಫೀಸ್ನಿಂದ 72 ಕೋಟಿ ಕಲೆಕ್ಷನ್ ಅನ್ನು ಮಾಡುವ ಮೂಲಕ ಒಂದೊಳ್ಳೆ ಗಳಿಕೆಯನ್ನೇ ಕಂಡಿದೆ. ಸಿನಿಮಾವು ಈ ವೀಕೆಂಡ್ ಅಂತ್ಯ ಮಾಡುವ ವೇಳೆಗೆ ಭಾರತೀಯ ಬಾಕ್ಸ್ ಆಫೀಸ್ನಿಂದ ಮಾತ್ರ 100 ಕೋಟಿ ಕಲೆಕ್ಷನ್ ಅನ್ನು ಮಾಡುವುದು ಬಹುತೇಕ ಪಕ್ಕ. ಇನ್ನು ಜೈಲರ್ ಸಿನಿಮಾದ 2ನೇ ಭಾಗದ ಅನೌನ್ಸ್ಮೆಂಟ್ ಇದೀಗ ಕೆಲವೇ ದಿನಗಳಲ್ಲಿ ಬರ್ತಾ ಇದ್ದು, ಶಿವಣ್ಣ ಮೋಹನ್ಲಾಲ್ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಈ ಬಾರಿ ನಟಿಸಲಿದ್ದಾರೆ. ಮೊದಲ ಭಾಗದಲ್ಲಿ ಗೆಸ್ಟ್ ರೋಲ್ನಲ್ಲಿ ಮಾತ್ರವೇ ಕಾಣಿಸಿಕೊಂಡಿದ್ರು, ಆದರೆ 2ನೇ ಭಾಗದಲ್ಲಿ ಸ್ಕ್ರೀನ್ ಪ್ರೆಸೆನ್ಸ್ ಹೆಚ್ಚು ಇರಲಿದೆ. ಇದೀಗ ಮೊದಲ ಭಾಗದಲ್ಲಿ ಪ್ರಮುಖ ಪಾತ್ರದಲ್ಲಿ ನಟಿಸಿರುವ ಹಾಸ್ಯ ನಟ ಯೋಗಿ ಬಾಬು ಕೂಡ ಈ ಸಿನಿಮಾದಲ್ಲೊಂದು ಪ್ರಮುಖ ಪಾತ್ರದಲ್ಲಿ ನಟಿಸಲಿದ್ದಾರೆ ಎನ್ನುವುದನ್ನು ಸ್ವತಃ ಅವರೇ ಕನ್ಫರ್ಮ್ ಮಾಡಿದ್ದಾರೆ. ನೆಲ್ಸನ್ ನಿರ್ದೇಶನದ ಈ ಬಾರಿ ಬರುವಾಗ ಪಕ್ಕಾ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ತಯಾರಾಗಲಿದೆ ಕೂಡ. ರಂಗಣ್ಣರಗೂ ಪ್ರಮುಖ ಪಾತ್ರದಲ್ಲಿ ನಟಿಸಿ ಹೊಸದಾಗಿ ರಿಲೀಸ್ ಆಗಿರುವ 3ನೇ ಕೃಷ್ಣಪ್ಪ ಎನ್ನುವ ಸಿನಿಮಾವು ಇದೀಗ ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ಒಂದು ದೊಡ್ಡ ಮಟ್ಟಿನ ಸದ್ದನ್ನೇ ಮಾಡ್ತಾ ಇದೆ. ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ಇದೀಗ ಸಿನಿಮಾವು ಸಕ್ಸಸ್ ಅನ್ನು ಕಂಡಿದ್ದು, ಚಿತ್ರವು ಥಿಯೇಟರ್ಗಳಲ್ಲೂ ಕೂಡ ಒಂದೊಳ್ಳೆಯ ಸಕ್ಸಸ್ ಅನ್ನೇ ಕಂಡಿದೆ. ತಮಿಳು ನಟ ಚಿಯಾನ್ ವಿಕ್ರಮ್ ಅವರ ಇನ್ನು ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇರುವ ಚಿತ್ರವಾಗಿದೆ ತಂಗಲಾನ್ ಎನ್ನುವ ಸಿನಿಮಾವನ್ನು ನೈಜ KGF ಅನ್ನು ಆಧಾರ ಮಾಡಿಟ್ಟುಕೊಂಡು ತಯಾರು ಮಾಡಲಾಗಿದೆ ಎನ್ನುತ್ತಾರೆ ಸಿನಿಮಾ ತಂಡ. ಆದರೆ ಸಿನಿಮಾವು ಹೇಗಿರುತ್ತೆ ಎನ್ನುವುದು ಕಾದು ನೋಡಬೇಕಾಗಿದೆ. ಸಿನಿಮಾವು ಆಗಸ್ಟ್ 15ಕ್ಕೆ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದ್ದು, ಈಗಾಗಲೇ ಚಿತ್ರದ ಒಫಿಷಿಯಲ್ ಟ್ರೈಲರ್ ಅಂತೂ ಸಿನಿಮಾದ ಮೇಲೆ ದೊಡ್ಡ ಎಕ್ಸ್ಪೆಕ್ಟೇಷನ್ ಅನ್ನೇ ಕ್ರಿಯೇಟ್ ಮಾಡುವಂತೆ ಮಾಡಿದೆ. ಸಿನಿಮಾದ ಸೆನ್ಸರಿಂಗ್ ಕೆಲಸಗಳು ನಡೆದು U/A ಸರ್ಟಿಫಿಕೇಟ್ ದೊರೆತಿದೆ. ಸಿನಿಮಾವು 2 ಗಂಟೆ 36 ನಿಮಿಷಗಳ ಕಾಲ ಇರಲಿದ್ದು, ಸಿನಿಮಾದ ಮೊದಲ ಟ್ರೈಲರ್ ಈಗಾಗಲೇ ರಿಲೀಸ್ ಮಾಡಿರುವುದರಿಂದ ಸಿನಿಮಾಕ್ಕೆ ಇನ್ನೊಂದು ಟ್ರೈಲರ್ ಇರುತ್ತಾ ಎನ್ನುವುದು ಕೂಡ ಕಾದು ನೋಡಬೇಕಾಗಿದೆ. ರಂಜಿತ್ ಎನ್ನುವರು ಸಿನಿಮಾವನ್ನು ನಿರ್ದೇಶನ ಮಾಡಿದ್ದು, ಆಗಸ್ಟ್ 15ಕ್ಕೆ ಚಿತ್ರವು ಥಿಯೇಟರ್ಗೆ ರಿಲೀಸ್ ಆಗುವ ವೇಳೆಗೆ ಕನ್ನಡದಲ್ಲೂ ಕೂಡ ರಿಲೀಸ್ ಆಗಲಿದೆ.